ಬೇಡ. ಹಲೋ ಬನ್ನಿ. ಟ್ರೈನರ್ ಹೇಳ್ದ ಅಂತ ಸಿಕ್ಕಿದ್ದೆಲ್ಲ ಮಾಡ್ತಾ ಕೂತಿದ್ಯಲ್ಲ, ಏನ್ ಮಾಡ್ತೀಯಾ? 10 ನಿಮಿಷ ಮುಂಚೆನೆ ಹೊರಡ್ತಾನೆ. ಎಷ್ಟು ಕರೆಕ್ಟಾಗಿ 7 ಗಂಟೆ ಅಂದ್ರೆ 7 ಗಂಟೆಗೆ ಗಡಿಯಾರ ತಲೆ ಮೇಲೆ ಹೊಡೆದಾಗೆ ಬಂದಿದ್ದಾನೆ. ಟೈಮ್ ಅಂದ್ರೆ ಟೈಮು ಒಂದು ಇಲ್ಲ. ನಿನ್ನ ನೋಡಿದ್ರೆ ಏನೇ ಮಾಡ್ತೀಯಾ? ಅವನೇ ಹೇಳೋವಾಗ ನೀನು ಟೀಚರ್ನ ಕಣೆ. ಅವ್ನು ಕಣ್ ತಪ್ಪಿಸಿ ಈಗ ಹೇಗೆ ಎಸ್ಕೇಪ್ ಆಗ್ತೀವಿ ನೋಡು ಮೊದಲು. ಎಲ್ಲಿ ಹೋದ್ರು ನೀ ನನ್ನ ಕೈ ಬಿಡಲ್ಲ ಅನ್ನೋ ಗ್ಯಾರಂಟಿ ನನಗೆ. ಆದರೆ ಮತ್ತೆ ಈಗಲೂ ನೀನೇ ನನ್ನ ಕೈ ಹಿಡಿಬೇಕು. ಒಂದು ಸೇಫ್ ದಾರಿ ತೋರಿಸು ಬಜರಂಗಿ. ಇಲ್ಲ ಅಂದರೆ ಹೆವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗುತ್ತೆ, ಇಮೇಜ್ ಹಾಳಾಗೋಗುತ್ತೆ. ಅಲ್ಲ ಅವನೇನಾದ್ರೂ ನೋಡಿದ್ರೆ ನಾನೇ ಅವ್ನಿಂದ ಹುಚ್ಚಿ ಥರ ಸುತ್ತಾ ಇದ್ದೀನಿ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದೀನಿ ಅಂದ್ಕೊಳಲ್ವಾ? ನಿಜ ಹೇಳಬೇಕು ಅಂದರೆ ಲವ್ವಲ್ಲಿ ಯಾವಾಗಲೂ ಹಿಂದೆ ಸುತ್ತೋದು ಹುಡುಗರು ಮಾತ್ರ. ಸಿಂಗಲ್ ಆಗಿರೋಣಂತ ಬ್ಯೂಟಿಫುಲ್ ಹುಡುಗಿನೇ ಹುಡುಗನಿಂದ ಬಿದ್ದಿದ್ದಾಳೆ ಅಂದರೆ ಯಾವ ಲೆವೆಲ್ಗೆ ನಮ್ಮ ಇಮೇಜ್ ಹಾಳಾಗಲ್ಲ ಹೇಳು? ಅದು ಅಲ್ಲದೆ ಅವನನ್ನ ಪೊರಕೆ ಕಡ್ಡಿ ಅಂತ ಕರೆದು 2 ದಿನದಲ್ಲಿ ನಾನಿಲ್ಲಿ ಹಾಜರಾಗಿದ್ದೀನಿ ಅಂದರೆ ಅವನಿಗೆ ಪಕ್ಕ ಡೌಟ್ ಬರುತ್ತೆ. ಸೀರಿಯಲ್ ಹೀರೋಯಿನ್ಗೆ ದಶ ದಿಕ್ಕುಗಳಲ್ಲೂ ಸಮಸ್ಯೆ ಸುತ್ಕೊಳ್ಳೋ ಥರ ನನಗೂ ಬೇಜಾನ್ ಪ್ರಾಬ್ಲಮ್ಸ್ ಎಲ್ಲ ಒಟ್ಟಿಗೆ ಅಟ್ಕಾಯಿಸ್ಕೊಂಬಿಟ್ಟಿದೆ. ಇಂಥ ಒಂದು ಧರ್ಮ ಸಂಕಟ ಬರ್ಬರ ದುರ್ವಿಧಿಯಿಂದ ನೀನೇ ಕಾಪಾಡಬೇಕು ಬಜರಂಗಿ. ಇಷ್ಟು ಫಾಸ್ಟಾಗಿ ರೆಸ್ಪಾನ್ಸ್ ಮಾಡೋದಕ್ಕೇನೆ ನಂಗೆ ನೀನಂದ್ರೆ ಪ್ರಾಣ. ಬೆಸ್ಟ್ ದೇವರು ಅಂದರೆ ಅದು ನೀನೇ. ಇದು ಒಳ್ಳೆ ಚಾನ್ಸು ನನಗೆ. ಈ ಸುಳ್ಳೆ ಪುಳ್ಳೆ ಫುಲ್ಲು ಕಾನ್ಸಂಟ್ರೇಷನಲ್ಲಿ ವರ್ಕೌಟ್ ಮಾಡ್ತಿರ್ತಾನೆ. ಈ ಟೈಮಲ್ಲಿ ಎಸ್ಕೇಪ್ ಆದರೆ ಅವನಿಗೆ ಗೊತ್ತಾಗಲ್ಲ. ಥ್ಯಾಂಕ್ ಯು ಬಜರಂಗಿ. ಅಮೂಲ್ಯನ ನಾನು ಅವಳು ಇಲ್ಲೇನು ಮಾಡ್ತಾಳೆ? ಇದ್ರೂ ಹೀಗೆ ಯಾಕೆ ಕೊಡೋಗ್ತಾಳೆ? ಅವಳು ಇಲ್ಲಿಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಅವಳಿಗೆ ಬರಲ್ಲ ಅಂತ ನನಗೆ ಕನ್ಫರ್ಮ್ ಆಗಿ ಗೊತ್ತಿದ್ರು ಅವಳು ಪಾಸ್ ಆದಾಗ ಯಾಕೆ ಫೀಲ್ ಆಯಿತು? ನಾನು ಯಾವ ಕಡೆನೂ ಡೈವರ್ಟ್ ಆಗಬಾರ್ದು. ನನ್ನ ಕಾನ್ಸಂಟ್ರೇಷನ್ ಏನಿದ್ರು ವಿಕ್ರಾಂತ್ ಮದುವೆ ಮೇಲೆ ಇರಬೇಕು. ಇನ್ನು 2 ದಿನದಲ್ಲಿ ಮದುವೆ ಅದಾದಮೇಲೆ ನಾನು ರಿಲ್ಯಾಕ್ಸ್ ಆಗ್ತೀನಿ. ಈ ಇರಿಟೇಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಹಾಯ್ ಅಜ್ಜಿ. ಬೆಳಗ್ಗೆ ನೀನೇನೇ ಮಾಡ್ತಾ ಇದೀಯಾ ಇಲ್ಲಿ? ಯಾಕಜ್ಜಿ ಹಾಗೆ ಕೇಳ್ತಿದ್ದೀರಾ? ಮನೇಲಿ ಮದುವೆ ಪ್ರಿಪ್ರೇಷನ್ ನಡೀತಿದ್ರೆ ನಾನು ಬರಲೇಬೇಕಲ್ವಾ? ಬರಬೇಕಾದವ್ರೆ ಬರೋಕ್ಕೆ ಹೋಗ್ತಿಲ್ಲ, ನೀನು ಬಂದು ಏನು ಪ್ರಯೋಜನ? ಅಜ್ಜಿ ಏನಂದ್ರೆ ಸರಿಯಾಗಿ ಕೇಳಿಸ್ಲಿಲ್ಲ. ಮದುವೆ ಕಾರ್ಯಕ್ರಮ ಶುರುವಾಗಿದೆ, ಮಾಡೋದಕ್ಕೆ ತುಂಬ ಕೆಲಸ ಇದೆ. ನಿನಗೆ ಹೇಳಿದ್ದನ್ನೇ ಹೇಳ್ತಾ ಕೂರೋಕ್ಕೆ ನನಗೆ ಟೈಮ್ ಇಲ್ಲ. ಬರ್ತಾನೆ ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಫ್ಲಾಪ್ ಶೋ ಆಗೋಯ್ತು. ಒಂದು ಲೆವೆಲ್ಗೆ ಅವಮಾನನೇ. ಛೇ, ಸಾಹಿತ್ಯ ಯಾವಾಗ ಬಂದೆ? ಈಗ ತಾನೇ ಬಂದೆ ಅತ್ತೆ. ಈಗ ತಾನೇ ಬಂದವಳು ಹೇಗಿರಬೇಕು? ನೀನು ನೋಡಿದ್ರೆ ಇಷ್ಟೊಂದು ಡಲ್ಲಾಗಿದೆಯಾ? ಏನಿಲ್ಲ ಅತ್ತೆ, ಐ ಆಮ್ ಆಲ್ ರೈಟ್. ನೀನು ಹೇಗಿದ್ರೆ ನಮ್ಮ ಕೆಲಸ ಆದ ಹಾಗೇನೆ. ಆಫೀಸ್ನಲ್ಲಿ ಜೋರಾಗಿರ್ತೀಯ ಅಂತ ಕೇಳಿದ್ದೀನಿ. ಅದನ್ನೇ ಯೂಸ್ ಮಾಡಿಕೊಂಡು ಅವಳಿಗೆ ನಿನ್ನ ಮೇಲೆ ಸ್ವಲ್ಪನಾದರೂ ಸಾಫ್ಟ್ ಕಾರ್ನರ್ ಬರೋ ಥರ ಮಾಡೋದಲ್ವಾ? ಅದು ನಿನ್ನಿಂದ ಆಗ್ತಿಲ್ಲ. ಅತ್ತೆ ಪ್ಲೀಸ್ ಹಾಗೆ ಹೇಳಬೇಡಿ. ಹುಡುಗಿರಂದ್ರೇ ಆಗಲ್ಲ ಅಂತ ಹೇಳೋ ನಿಮ್ಮ ಮಗನ್ನ ನಾನು ಹೇಗೆ ಹೋಲಿಸ್ಕೊಂಡ್ಲಿ? ನಾನೇನು ಮೇನಕೆನಾ? ನೀನು ಮೇನಕೆ ಅಲ್ಲದೆ ಇರ್ಬೋದು,
ಆ ಅಮೂಲ್ಯನು ಏನು ಮೇನಕ್ಕೆ ಅಲ್ವಲ್ಲ. ಆದರೂ ಯಾಕೆ ಇವನು ಅವಳು ಹಿಂದೆನೇ ಹೋಗ್ತಾನೆ? ವಿಕಿ ಬಾಯ್ಲಿ. ಯಾವ ಕಡೆ ಹೊರಟೆ? ನಾನು ಮಾರ್ಕೆಟ್ಗೆ ಅಲ್ಲಲ್ಲ ಪಬ್ಗೆ. ಸೀರಿಯಸ್ಲಿ? ಸುಮ್ಮನೆ ಸುಳ್ಳು ಹೇಳಬೇಡ. ನೀನು ಆರ್ತಿನ ನೋಡೋಕ್ಕೆ ಅವಳ ಮನೆಗೆ ಹೋಗ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೂಪರ್ ಮದರ್ ಇಂಡಿಯಾ, ನೀವು ಎಷ್ಟು ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ಅವಳ ಮನೆಯಲ್ಲಿ ಚಪ್ರದ ಪೂಜೆ ತಯಾರಿ ನಡೀತಿದೆ. ನೀನು ಹೋದ್ರೂ ಅವಳು ನಿನಗೆ ಸಿಗಲ್ಲ, ಮನೆ ಒಳಗೂ ಬಿಡಲ್ಲ. ಸುಮ್ಮನೆ ವಾಪಸ್ ಹೋಗು. ಬಟ್ ನನಗೆ ಗೊತ್ತು ಮದರ್ ಇಂಡಿಯಾ ಅವ್ರನ್ನ ಹೇಗೆ ಮೀಟ್ ಮಾಡಬೇಕು ಅಂತ. ಅದು ಅಲ್ಲದೆ ಪೂಜೆ ನಮ್ಮ ಮನೇಲಿ ಇನ್ನೂ ಆಗಿಲ್ವಲ್ಲ, ಸೊ ಏನು ಪ್ರಾಬ್ಲಮ್ಮು? ವಿಕಿ, ಶಾಸ್ತ್ರದ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಾ? ಯಾವ ವಿಜ್ಞಾನವೂ ಇಲ್ಲದೆ ಮದುವೆ ಚೆನ್ನಾಗಿ ನಡಿಬೇಕು ಅಂದರೆ ಜಸ್ಟ್ ಗೋ ಟು ಯುವರ್ ರೂಮ್ ನಾವು. ಮದರ್ ಇಂಡಿಯಾ ಅಲ್ಲ ಅದು. ಯಾರನ್ನ ಸುಧಾರಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏಯ್, ಅದು ನಿನಗೆ ತಿನ್ನಕ್ಕೆಲ್ಲ ಇಟ್ಟಿದ್ದು ಫಂಕ್ಷನ್ಗೆ. ಏಯ್, ಸುಮ್ಮನೆ ಕುತ್ಕೊಳ್ಳಿ. ಅವಳು ದೌರಾಣಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಇಬ್ಬರು ಮಾರ್ಕೆಟಿಂದ ಒಟ್ಟಿಗೆ ಬರ್ತಿದೆ ಅಂತ ಅಂದ್ಕೊಳ್ತಾರೆ. ನೀವು ಹೋಗುವಾಗ ಬೇರೆ ಗೆಟಪ್ಪಲ್ಲಿದ್ರಿ, ಅದು ಯಾವಾಗ ಚೇಂಜ್ ಮಾಡ್ಕೊಂಡ್ರಿ? ನಾನು ಇಲ್ಲಿಂದ ಹೋಗುವಾಗಲೇ ಈ ಬ್ಯಾಗಲ್ಲಿ ಈ ಬಟ್ಟೆನ ಇಟ್ಕೊಂಡ್ಬಿಟ್ಟಿದ್ದೆ. ಜಿಮ್ಮಲ್ಲೇ ಚೇಂಜ್ ಮಾಡ್ಕೊಂಬಂದೆ. ನಡೀರಿ. ಬಜಾರಿ, ಬೆಳಗ್ಗೆ ನೀನು ಎಲ್ಲಿಗೆ ಹೋಗಿದ್ದೆ? ಒಂದು ಮಾತು ಹೇಳೋದು ಬೇಡ? ನಮಗೆಲ್ಲ ಎಷ್ಟು ಚಿಂತೆ ಆಗಿರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಬೇಕು. ನಿಂಗಂತೂ ಯಾವಾಗಲೂ ಅಮ್ಮನೇ ಪರಿ. ನನ್ನ ಮಕ್ಕಳ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕೆ ಬೆಳಿಗ್ಗೆ ಬೇಗನೆ ಹೋಗಿದ್ದೆ. ನನ್ನ ಮುದ್ದು ಅಕ್ಕ. ಹೋಗೆ ಆರ್ತಿ ಅಕ್ಕ, ನನ್ನ ಮುದ್ದು ಅಕ್ಕ. ಬಾರೆ ಕಡೆ. ನೀವಿಬ್ರು ಡವ್ ಮಾಡೋ ರೇಂಜ್ಗೆ ನಮ್ಮ ಹಳೆ ಟೇಪ್ ರೆಕಾರ್ಡರ್ ರಕ್ತೆ ಬಿಡ್ತಾಳಷ್ಟೇ. ಅಯ್ಯೋ ಸಾಕು, ಸುಮ್ಮನೆ ಇರ್ರೆ. ಈಗ ನೀನು ನಿನಗೇನು ಅನ್ಸೋದೇ ಇಲ್ಲ ಅನ್ನೋ ಥರ ಆಡ್ತಿದ್ಯಲ್ಲ. ಆರ್ತಿ ಮದುವೆಯಾಗಿ ಹೋಗುವಾಗ ಎಲ್ಲರಿಗಿಂತ ಜೋರಾಗಳವಳು ನೀನೇ ಆಗಿರ್ತೀಯ ನೋಡು. ಅಯ್ಯೋ ಸುಮ್ಮನೆ ಇರಮ್ಮ, ಅಂತ ಸೀನೇ ಇಲ್ಲ. ಹಳೆ ಟೇಪ್ ರೆಕಾರ್ಡರ್ ಹೋಗಾದ್ಮೇಲೆ ಕಿಯೋ ಮಯ್ಯೋ ಅನ್ನೋ ಸೌಂಡೇ ಇರಲ್ಲ. ನಾವು 3 ಜನ ಆರಾಮಾಗಿರ್ತೀವಿ. ನಮ್ಮ ಈವಿಲ್ ಡೆಡ್ ಅಂಜುಗೆ ಡವ್ ರಾಣಿ ಅಂತಾಳೆ. ಆದ್ರೆ ನಿಜವಾಗ್ಲೂ ಡವ್ ಮಾಡೋಳು ಇವಳೆ. ನಾನು ಹೇಳಿಲ್ವಾ ಇವಳೇ ಜಾಸ್ತಿ ಹೇಳೋದು ಅಂತ? ಮತ್ತೆ ಈಗ ತಾನೇ ಏನೂ ಆಗೇ ಇಲ್ಲ ಅಂತ ಮಾತಾಡ್ದೋಳು ಅಳ್ತಿದ್ಯಲ್ಲೇ. ರೌಡಿ ಬೇಬಿ ಕ್ಯಾರೆಕ್ಟರ್ ನಂದು ಕಣೆ. ನೀನು ನನ್ನ ಕಾಪಿ ಮಾಡಕ್ ಹೋದ್ರೆ ತುಂಬಾ ಕೆಟ್ಟಾಗಿರುತ್ತೆ. ನೀನು ಅದಿತಿ ಆಗೇ ಇರು. ಅಲ್ಲ, ಈವಿಲ್ ದೆವ್ವ ಆಗಿರು. ಯಾಕೆ ಅಂದ್ರೆ ನಿನ್ ರೋಲ್ನ ನಿನ್ಗಿಂತ ಚೆನ್ನಾಗಿ ಇನ್ಯಾರು ಮಾಡಕ್ ಸಾಧ್ಯನೇ ಇಲ್ಲ. ನಾನು ರೌಡಿ ಬೇಬಿ, ಆದರೆ ರೌಡಿಸಮ್ ಬಿಟ್ಬಿಟ್ಟಿದ್ದೀನಿ. ನಿಮ್ಮ ಗುಂಪಿಗೆ ನನ್ನನ್ನು ಸೇರಿಸ್ಕೊಳ್ರೆ. ತಂದಾರಿ ನಾನಿ
ಹಾಯ್ ವೇದಾಂತ್. ಹಾಯ್. ವೇದಾಂತ್, ತಿಂಡಿಗೆ ಬಂದ್ಬಿಡ. ಸಾಹಿತ್ಯ ನೇನೇ ಸರ್ವ್ ಮಾಡು. ಸಾರಿ ಮಾ, ಇನ್ನೇನು ಮದುವೆ ಕೆಲಸ ಎಲ್ಲ ಶುರು ಆಗಿಬಿಡುತ್ತೆ. ಅಷ್ಟರೊಳಗೆ ನಂಗೆ ಸ್ವಲ್ಪ ಆಫೀಸ್ ವರ್ಕ್ನ ಕಂಪ್ಲೀಟ್ ಮಾಡೋದಿದೆ. ಇಂಟರ್ನ್ಯಾಷನಲ್ ಕ್ಲೈಂಟ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಕಾಲ್ನ ಮೊದಲೇ ಶೆಡ್ಯೂಲ್ ಮಾಡಿದ್ದಾರೆ. ಅಂದರೆ ನಿನಗೆ ಹೊರಗೆ ಹೋಗ್ತಿದ್ಯಾ? ಡೋ ವರಿ ಮಾ, ಆದಷ್ಟು ಬೇಗ ಫಂಕ್ಷನಿಗೆ ಬಂದು ಜಾಯ್ನ್ ಆಗ್ತೀನಿ. ಐ ಡೆಫಿನೆಟ್ಲಿ ಮೇಕ್ ಇಟ್ ಅಪ್ ಫಾರ್ ದಿಸ್. ಸರಿ, ಹಾಗಿದ್ರೆ ಸಾಹಿತ್ಯನ ಡಿನ್ನರ್ಗೆ ಕರ್ಕೊಂಡು ಹೋಗು. ನಾನು ನಿಮ್ಮ ಜೊತೆ ಬ್ರೇಕ್ಫಾಸ್ಟೇ ಮಾಡಿಲ್ಲ, ಅವಳೇ ಡಿನ್ನರ್ ಕರ್ಕೊಂಡು ಹೋಗ್ಬೇಕು. ಐ ವಿಲ್ ಮೇಕ್ ಫಾರ್ ಇಟ್ ಅಂದ್ಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೂಡ ಕರ್ಕೊಂಡು ಹೋಗಿ ಏನೋ ಕೆಲಸ ಇದೆ ಅಂತ ಅವಳನ್ನ ವಾಪಸ್ ಕಳಿಸ್ದೆ. ಅದಕ್ಕೆ ಇವತ್ತಾದರೂ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಿರೋದು. ಸರಿ ಮಾ, ಐ ಟೇಕ್ ಔಟ್ ಫಾರ್ ಡಿನ್ನರ್. ಸಾಹಿತ್ಯನೆಲ್ಲ ಸಂಜೆ ರೆಡಿ, ಐ ಪಿಕ್ ಯು ಅಪ್. ವಾವ್, ಥ್ಯಾಂಕ್ ಯು ಸೋ ಮಚ್ ವೇದಾಂತ್. ನಾನು ಯಾವಾಗಲೂ ರೆಡಿ. ಯಾಕೋ ಇದೆಲ್ಲ ಹ್ಯಾಂಡಲ್ ಮಾಡೋದಕ್ಕೂ ಆಗ್ತಿಲ್ಲ, ಬಿಡೋದಕ್ಕೂ ಆಗ್ತಿಲ್ಲ. ಪ್ರೋಗ್ರಾಮ್ ಫಿಕ್ಸ್ ಮಾಡೋದು ಅಂದರೆ ಇದು. ಅವನು ಕ್ಲೈಂಟ್ ಮೀಟಿಂಗ್ ಶೆಡ್ಯೂಲ್ ಫಿಕ್ಸ್ ಮಾಡಿದ್ರೆ ನಾನೊಂದು ಮೀಟಿಂಗ್ ಶೆಡ್ಯೂಲ್ನ ಫಿಕ್ಸ್ ಮಾಡ್ತೀನಿ. ಥ್ಯಾಂಕ್ಸ್ ಅನ್ನೋದು ತುಂಬ ಚಿಕ್ಕ ಪದ ಅಂತ ಇವತ್ತು ಅರ್ಥ ಆಯ್ತು ಅತ್ತೆ. ಬಟ್ ಸ್ಟಿಲ್ ಥ್ಯಾಂಕ್ ಯು. ಆಗಲಿ ಆಗಲಿ, ಆಯಿತು ಶ್ರೀಧರಣ್ಣ, ನೀವು ಹೇಳ್ದಾಗೆ ಮಾಡ್ತೀನಿ. ಏನು ನಡೀತಾ ಇದೆ ಇಲ್ಲಿ? ಸಿಕ್ಕಾಪಟ್ಟೆ ಎಮೋಷನಲ್ ಸೀನೇ ಆಯಿತು ಅಂಕಲ್. ನೀವು ಇಳ್ದಿದ್ದೆ ಒಳ್ಳೇದಾಯಿತು, ಯಾಕಂದ್ರೆ ಗಂಡು ಮಕ್ಳಿಗೆ ಆಗ್ಬಾರ್ದಿರೋ ಸೀನ್ ಇದು. ಪರಿ, ಶ್ರೀಧರಣ್ಣಂಗೆ ಫೋನ್ ಮಾಡಿದ್ದೆ. ಅಲ್ಲ ಅವರೇ ನನಗೆ ಫೋನ್ ಮಾಡಿದರು. ನಾಳೆ ಸಂಜೆ ಅಷ್ಟೊತ್ತಿಗೆ ನಾವೆಲ್ಲ ರೆಸಾರ್ಟ್ ಸೇರ್ಕೊಂಡ್ಬಿಡ್ಬೇಕಂತೆ. ನಾಳೆ ಸಂಜೆನೇ ಯಾಕಂತೆ? ಎಲ್ಲ ಕಾರ್ಯಕ್ರಮ ಇರೋದು ನಾಡಿದ್ದಲ್ವಾ? ನಾನು ಅದನ್ನೇ ಹೇಳಿದೆ. ಆದರೆ ನಾಡಿದ್ದು ರಿಸೆಪ್ಷನ್ ಇದೆ, ಬೆಳಗ್ಗೆ ಹೊರಟು ಟ್ರಾಫಿಕ್ಕು ಅದು ಇದು ಅಂತ ಲೇಟ್ ಮಾಡ್ಕೋಬೇಡಿ, ಹಿಂದಿನ ದಿನ ಬಂದು ಆರಾಮ್ಸೆ ಸೆಟ್ಲ್ ಆಗಿಬಿಡಿ ಅಂತ ಹೇಳಿದ್ರು. ಅದು ಒಂಥರ ಸರಿನೇ. ಅವತ್ತೇ ಹೋಗಿ ಎಲ್ಲ ಸರಿ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಗಜಿಬಿಜಿ ಆಗಿಬಿಡುತ್ತೆ. ಅದಲ್ಲದೆ ನಮ್ಮನೆ ಮಕ್ಕಳು ಟ್ರಾವೆಲ್ ಮಾಡಿ ಸುಸ್ತಾಗಿ ಫಂಕ್ಷನಲ್ಲಿ ಡಲ್ ಆಗಿದ್ರೆ ಚೆನ್ನಾಗಿರೋಲ್ಲ, ಅದಕ್ಕೆ ಹಿಂದಿನ ದಿನನೇ ಬಂದ್ಬಿಡಿ, ಕಾರ್ ಕಳಿಸ್ತೀನಿ ಅಂದರು. ಅಯ್ಯೋ, ಅದೆಲ್ಲ ಯಾಕೆ ಬೇಕು? ಬೇಡ ಅಂತ ಹೇಳಬೇಕಿತ್ತು. ನಾನು ಹಾಗೆ ಹೇಳದೆ ಇರ್ತೀನಾ? ಹಾಗೆ ಹೇಳಿದೆ. ಆದರೆ ಆಗಲ್ಲ ಬೇಡ ಅನ್ನೋ ಮಾತೆಲ್ಲ ಆಡೋ ಹಾಗೆ ಇಲ್ಲ. ನಾನು ಹೇಳಿದ ಮೇಲೆ ಮುಗಿದೋಯ್ತು, ಪ್ಲ್ಯಾನ್ ಚೇಂಜ್ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ರು. ಹಾಗಿದ್ರೆ ನಾವೆಲ್ಲ ಕಾರಲ್ಲಿ ಹೋಗೋದಾ? ಅವರು ದೊಡ್ಡವರು, ಅವ್ರೇನು ತೀರ್ಮಾನ ತಗೊಳ್ತಾರೋ ಅದರಂತೆ ನಡೆದ್ರಾಯ್ತು. ಆ ಶ್ರೀಧರಣ್ಣ ಥೇಟ್ ಅವ್ರ ಮಕ್ಕಳ ಥರಾನೇ ಅಲ್ವೇನ್ರಿ? ಅದು ಹೇಗೆ ಆಗುತ್ತೆ? ಅವ್ರ ಥರ ಮಕ್ಕಳು ಅಂದರೆ ಸರಿ ಹೋಗುತ್ತಪ್ಪ. ಸುಮ್ಮನೆ ಅಲ್ಲ ರೀ, ಅವರು ಕಾರ್ ಕಳಿಸ್ತೀನಿ ಅಂತ ಹೇಳಿದಾಗ ನಾವು ಬೇಡ ಅಂದರೆ ಚೆನ್ನಾಗಿರುತ್ತಾ? ಈ ಪಾನಿಪುರಿ ರಂಜಿತ್ ಹೇಳಿದೆ ಅಂತ ನೀನು ಕಾಂಜಿ ಪಿಂಜಿ ಕೇಸ್ ಹ್ಯಾಂಡಲ್ ಮಾಡಕ್ಕೆ ಒಪ್ಕೊಂಡಿದ್ದೀನಿ ಅಂತ. ನಿನಗೆ ಕಾಂಜಿ ಪಿಂಜಿ ಆದ್ರೆ ದೇವತ್ ಕಾಡ್ದಿಲ್ಲ, ನನಗೆ ಹೃದಯನೇ ಬಾಯಿ ಬಂದ್ಬಿಟ್ಟಿದೆ. ಜೇಮ್ಸ್ ಜಾಮತ್ ದಿಗ್ವಿಷ. ಇವತ್ತು ರಾತ್ರಿ ಹೊಳೆ ನರಸೀಪುರಕ್ಕೆ ಹೋಗ್ತೀನಿ. ಅಲ್ಲಿ ಬೆಣ್ಣೆ ತಿನ್ಕೊಂಡು ನೀನ್ ಮೀನಾಕ್ಷಿ ಬಗ್ಗೆ ಅವ್ರು ಸತ್ತೋಗಿರೋ ಲವರ್ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತೀನಿ. ಆ ದಿವ್ವ ಇಲ್ಲೇ ಕಾಂತ ಅಂತ ಬಡ್ಕೊಂಡು ಅಡ್ಡಾಡ್ತಾ ಇರುತ್ತೆ. ಇಲ್ಲೇ ಎಲ್ಲಾದ್ರೂ ವಿಚಾರಿಸ್ಬಾರ್ದ? ಅಯ್ಯೋ ಆಗೋಯ್ತು ನನ್ನ ಚಡ್ಡಿ ಒತ್ತೆ. ಆದ್ರೆ ಅಮ್ಮ, ನಾಳೆ ಸಂಜೆನೆ ಮೆಹಂದಿ ಇಟ್ಕೊಂಡಿದ್ದೀವಿ, ಮತ್ತೆ ಹೇಗೆ ರೆಸಾರ್ಟ್ ಸೇರ್ಕೊಳಕ್ಕಾಗುತ್ತೆ? ಅಯ್ಯೋ ಹೌದಲ್ವಾ, ಈಗೇನು ಮಾಡೋದು? ಏನು ಮಾಡೋದು ಅಂತ ನನ್ನನ್ನು ಕೇಳಿದ್ರೆ, ಹೇಗಿದ್ರು ನಿನ್ನ ಬಾಸಿ ನಿನ್ನ ಬಾವ ಅಲ್ವಾ, ಅವನಿಗೆ ಒಂದು ಕಾಲ್ ಮಾಡಿ ವಿಷಯ ಹೀಗಿದೆ ಅಂತ ಹೇಳಮ್ಮ. ಆ ಸುಳ್ಳೆ ಪುಳ್ಳೆ ಹತ್ರ ಪ್ಲ್ಯಾನ್ ಚೇಂಜ್ ಮಾಡು ಅಂತ ಹೇಳೋದಕ್ಕಿಂತ ಸುಮ್ಮನೆ ಕಾರ್ ಹತ್ಕೊಂಡು ಹೋಗೋದೇ ವಾಸಿ. ಅಮ್ಮ, ಅದು ಹೇಗೆ ಹೇಳೋದು ಹೇಳು? ಈಗಾಗಲೇ ಅವ್ರು ಕಾರೆಲ್ಲ ಬುಕ್ ಮಾಡಿರ್ತಾರೆ. ನಾವು ಆಗಲ್ಲ ಅಂದರೆ ಬೇಜಾರು ಮಾಡ್ಕೊಳಲ್ವಾ? ಮತ್ತೆ ಮೆಹಂದಿಗೆ ಏನು ಮಾಡೋದು? ನಾವು ಯಾಕೆ ಅದನ್ನು ಇವತ್ತೇ ಇಟ್ಕೋಬಾರ್ದು? ಬಾರೆ ಬಾ, ಸೂಪರ್ ಅಕ್ಕ. ಅಲ್ಲಿಗೆ ನಾಳೆ ಅರ್ಶನ ಮಾತ್ರ ಉಳಿಯುತ್ತೆ, ಅಲ್ಲಿಂದ ಹೊರಟ್ರಾಯ್ತು. ಏನಂತೀರಾ?
ಅಮ್ಮು ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾರಾದರೂ ಅರ್ಶನಕ್ಕೆ ಮುಂಚೆ ಮೆಹಂದಿ ಮಾಡ್ತಾರಾ? ಬರೀ ಮಕ್ಕಳು ಹೇಳೋದ್ರಲ್ಲೂ ಅರ್ಥ ಇದೆ. ಈ ಮೆಹಂದಿ ಇವೆಲ್ಲ ಇತ್ತೀಚೆಗೆ ಮಕ್ಕಳು ಮಾಡ್ಕೊಂಡು ಬಂದಿರೋ ಆಚರಣೆ ಅಲ್ವಾ? ನಾವೇನು ಮೊದಲಿನಿಂದ ಇದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವ? ಮಕ್ಕಳು ಮೆಹಂದಿ ಹಚ್ಕೊಂಡು ಸಂತೋಷ ಪಡ್ತಾರೆ ಅಂದರೆ ಪಡ್ಲಿ ಬಿಡು. ಒಟ್ಟಿನಲ್ಲಿ ಅದು ಮದುವೆಗಿಂತ ಮುಂಚೆ ಆದರೆ ಆಯಿತು. ಅಲ್ಲ ಆದರೂ ತೊಂದರೆ ಏನೂ ಇಲ್ಲ ಪರಿ. ನೆಂಟರು ಉಳ್ಕೋಬೇಕು, ಅಕ್ಕಿನೂ ಖರ್ಚಾಗಬಾರ್ದು ಅಂದರೆ 1 ಮಾಡಿ 2 ಮಾಡಲ್ವಾ? ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಮಕ್ಕಳು ಸಂತೋಷ ಪಡಲಿ ಬಿಡು. ಕಾಂತ, ರಾಜಾ ಕಂಪ್ನಿ ಮೀಟಿಂಗ್ನ ರೀಶೆಡ್ಯೂಲ್ ಮಾಡಿ. ಮಧ್ಯಾಹ್ನ ಮೇಲೆ ಯಾವ್ದಾದ್ರು ಒಂದು ಡೇಟ್ನ ಫಿಕ್ಸ್ ಮಾಡಿ. ಓಕೆ ಬಾಸ್. ಬೈ ದ ವೇ, ನಮ್ಮ ಎಲ್ಲ ಕ್ಲೈಂಟ್ಸ್ಗಳಿಗೂ ಇನ್ವಿಟೇಷನ್ ರೀಚ್ ಆಗೋ ಥರ ಮಾಡಿ. ಸರಿ ಬಾಸ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಆಫೀಸಲ್ಲಿ ಇರೋದಿಲ್ಲ, ಹಾಗಂತ ಹೇಳಿ ಯಾವುದೂ ಹೆಚ್ಚು ಕಡಿಮೆ ಆಗಬಾರ್ದು. ಅದು ಅಲ್ಲದೆ ನಾನು ಫೋನಿಗೆ ಸಿಗ್ತೀನಿ. ಏನೇ ಪ್ರಾಬ್ಲಮ್ಸ್ ಬಂದರೂ ಅಪ್ಡೇಟ್ ಮಾಡಬೇಕು. ನೀವು ಫ್ರಾನ್ಸಿಗೆ ಹೋದಾಗಲೇ ಗಂಟೆಗೊಂದು ಕಾಲ್ ಮಾಡಿದ್ದೀನಿ. ಇನ್ನು ಚೌಲ್ಟ್ರಿಲಿದ್ದೀರಾ ಅಂದರೆ ಬಿಡ್ತೀನಾ ಬಾಸ್? ಪ್ರಾಬ್ಲಮ್ ಇದ್ರೆ ಮಾತ್ರ ಕಾಲ್ ಮಾಡಿ ಅಂತ ಹೇಳಿತ್ತು. ಊಟ ಆಯ್ತಾ, ತಿಂಡಿ ಆಯ್ತಾ, ಸ್ನಾನ ಮಾಡಿದ್ರೆ ಅಂತ ವಿಚಾರಿಸೋದಿಕ್ಕಲ್ಲ. ಸರಿ ಬಾಸ್. ಹಾಗೆ ಆದಿ ಆರ್ಗ್ಯಾನಿಕ್ ಸಂಬಂಧಪಟ್ಟ ಅಷ್ಟು ಕಾಲ್ಸ್ಗಳನ್ನ ನಾನು ಡೈವರ್ಟ್ ಮಾಡಿ. ಸಾರ್ಥಕಿಗೆ ಡಿಸ್ಟರ್ಬ್ ಆಗೋದು ಬೇಡ. ಸರಿ ಬಾಸ್, ಮಾಡಿಸ್ತೀನಿ. ಆ್ಯಂಡ್ ಅಮೂಲ್ಯನ ನನ್ನ ಕ್ಯಾಬಿನಿಗೆ ಕಳಿಸಿ. ಇದನ್ನ ನೀವು ಹೇಳದೇ ಇದ್ರು ನಾನೇ ಮಾಡ್ತಿದ್ದೆ. ಯಾಕಂದರೆ ನಾನೊಂದಿನ ಹಲ್ಲುಜ್ಜೋದು ಮಿಸ್ ಆಗ್ಬೋದು, ಆದರೆ ಈ ಕೆಲಸ ಮಿಸ್ ಆಗಲ್ಲ ಅನ್ನೋ ಗ್ಯಾರಂಟಿ ಇದೆ. ಶ್ರೀಕಾಂತ, ಕೇಳಿಸ್ತೇನ್ರಿ, ಅಮೂಲ್ಯನ ಕಳಿಸಿ ಅಂತ ಹೇಳಿದೆ. ನೀವೇನೋ ಅಂದ್ರಿ ಬಾಸ್, ಆದರೆ ಅಮೂಲ್ಯ ಮೇಡಮ್ ಲೀವಲ್ಲಿದ್ದಾರೆ. ಸುಳ್ಳ ಪುಳ್ಳ ಸುಳ್ಳ ಪುಳ್ಳ ಸುಳ್ಳ ಪುಳ್ಳ